ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಬೆಳಗ್ಗಿನಿಂದಲೂ ಕೂಡ ನಿರಂತರವಾಗಿ ನಾವು ಗಮನಿಸ್ತಾ ಇದೀವಿ. ಒಂದು ಕಡೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ತೆರಳುತ್ತಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಇದೆಲ್ಲದರ ನಡುವೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇರೋದಕ್ಕೆ ಕನಕಪುರದಲ್ಲಿ ಸೆಲೆಬ್ರೇಷನ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅವರ ಹುಟ್ಟೂರಲ್ಲಿ ಸಂಭ್ರಮವೋ ಸಂಭ್ರಮ. ಒಂದು ಹಳ್ಳಿಯಿಂದ ದಿಲ್ಲಿವರೆಗೂ ಹೆಸರು ಮಾಡಿರುವಂತಹ ಹೆಸರು ಅಥವಾ ಒಂದು ಸಾಧನೆ ಮಾಡಿರುವಂತಹ ವ್ಯಕ್ತಿ ಅಂತ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರು. ಅದರಲ್ಲೂ ಹೇಳಿ ಕೇಳಿ ಅವರ ಅಭಿಮಾನಿಗಳಿಗೆ ಬಹಳಷ್ಟು ಖುಷಿ ವಿಚಾರ ಇದು. ಬಿಕಾಸ್ ತಮ್ಮ ನೆಚ್ಚಿನ ನಾಯಕ ಮುಖ್ಯಮಂತ್ರಿ ಆಗಬೇಕು, ಅದು ಈ ಅವಧಿಯಲ್ಲೇ ನೋಡಬೇಕು ಅನ್ನುವಂಥ ಆಸೆಯನ್ನ ಇಟ್ಕೊಂಡಿದ್ರು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇರೋದಕ್ಕೆ ಕನಕಪುರದಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ಅವರ ಹುಟ್ಟೂರಲ್ಲಿ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ನಮ್ಮೂರಿನ ಹುಡುಗ ಸಿಎಂ ಆಗ್ತಾ ಇದ್ದಾರೆ ಅನ್ನುವಂಥ ಖುಷಿ ಸ್ನೇಹಿತರು, ಸಂಬಂಧಿಕರು, ಕಾರ್ಯಕರ್ತರಲ್ಲಿ ಈಗ ಮನೆ ಮಾಡಿದೆ ಸಂತಸ. ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ದೊಡ್ಡಹಳ್ಳಿಯಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ. ಅವರು ಸಿಎಂ ಆಗೋದನ್ನ ನೋಡಬೇಕು ಅಂತೇಳಿ ಇಷ್ಟು ದಿವಸ ಕಾಯ್ತಾ ಇದ್ರು. ಬಟ್ ಈಗ ತಮ್ಮ ಊರಿನ ಹುಡುಗ ಸಿಎಂ ಆಗ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹೆಂಗಿದೆ ಅಲ್ಲಿನ ವಾತಾವರಣ? ಪ್ರಭು, ಏನು ಡಿ ಕೆ ಶಿವಕುಮಾರ್ ಅವರು ಮುಂದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸ್ತಾ ಇದ್ದಾರೆ ಅನ್ನೋ ಸುದ್ದಿ ಕೇಳಿ ಕನಕಪುರ ವಿಧಾನಸಭಾ ಕ್ಷೇತ್ರ, ಅದರಲ್ಲೂ ದೊಡ್ಡಹಳ್ಳಿಯಲ್ಲಿರ್ತಕ್ಕಂಥ ಜನ ತುಂಬಾ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಬೆಳಗ್ಗೆ ಸುಮಾರು 8 ಗಂಟೆಗೆ ಕನಕಪುರ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಕನಕಪುರ ಹೆಡ್ ಕ್ವಾರ್ಟರ್ಸ್ ಆಗಿರ್ತಕ್ಕಂಥ ಅಲ್ಲಿನ ವಿಧಾನಸಭಾ ಅಂದ್ರೆ ತಹಶೀಲ್ದಾರ್ ಕಚೇರಿ ಏನ್ ಕಾರ್ಯಾಲಯ ಇದೆ, ಅಲ್ಲಿಂದಾನು ಜನರನ್ನ ಮಾತಾಡ್ಕೊಂಡು ಬಂದೆ. ಅಲ್ಲಿ ಸಿಕ್ಕಂತವರಲ್ಲಿ ಯಾರೋ ಒಬ್ರು ಇಬ್ರು ಮಾತಾಡೋದಕ್ಕೆ ನಿರಾಕರಿಸಿದ್ದು ಹೊರತುಪಡಿಸಿದ್ರೆ ಎಲ್ಲ ಮಾತನಾಡಿದಂತ ಇಲ್ಲಿನ ಕಾರ್ಯಕರ್ತರು ಇರ್ಬೋದು, ಇಲ್ಲಿನ ಜನ ಇರ್ಬೋದು, ಡಿ ಕೆ ಶಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಬಹಳ ದಿನಗಳಿಂದ ಆಸೆ ಇತ್ತು. ಕೆಲವೊಂದು ಕಾರಣಾಂತರಗಳಿಂದ ಅದು ನೆರವೇರಿರಲಿಲ್ಲ. ಆದ್ರೆ ಈಗ ಅವ್ರಿಗೆ ಆ ಸ್ಥಾನ ಸಿಗ್ತಾ ಇದೆ. ಅವರು ಸಿಕ್ಕಂತ ಮತ್ತೆ ಅವರಿಗೆ ಪಟ್ಟಂತ ಕಷ್ಟಕ್ಕೆ ಪ್ರತಿಫಲವಾಗಿ ಇವತ್ತು ಸಿಎಂ ಸ್ಥಾನ ಅವರಿಗೆ ಸಿಗ್ತಾ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು, ಜೊತೆಗೆ ಸಂತಸವನ್ನ ವ್ಯಕ್ತಪಡಿಸಿದ್ರು. ಅದಾದ ನಂತರ ಇಲ್ಲಿನ ಕೆಲವೊಂದು ಹಳ್ಳಿಗಳಿಗೂ ಸಹ ಭೇಟಿ ಕೊಟ್ಟಿದ್ದೆ. ಅಲ್ಲಿ ಮಾತಾದಂತ ಪ್ರತಿಯೊಬ್ರು ಯುವಕರಿಂದ ಹಿಡಿದು ವೃದ್ಧರವರೆಗೂ ಸಹ ನಮ್ಮ ತಾಲೂಕಿನ ಮಗ ಸಿಎಂ ಆಗ್ತಕ್ಕಂತ ವಿಚಾರ ನಮ್ಗೆ ತುಂಬಾನೇ ಖುಷಿಯಾಗಿದೆ. ಇಲ್ಲಿವರೆಗೂ ಒಬ್ಬ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆಗೆ ಡಿ ಕೆ ಸುರೇಶ್ ಅವರನ್ನು ಸಹ ಇಲ್ಲಿನ ಜನ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಅವರಿಬ್ಬರು ಜೋಡೆತ್ತುಗಳಾಗಿ ಕೆಲಸ ಮಾಡಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಸ್ಥಾನವೂ ಅವ್ರಿಗೆ ಸಿಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕನಕಪುರವನ್ನ ದೇಶದಲ್ಲಿ ನಂಬರ್ 1 ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸಗಳನ್ನ ಮಾಡ್ತಾರೆ, ದೇಶದಲ್ಲಿ ಹೆಸರು ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ ಅಂತಕ್ಕಂಥ ಅಭಿಪ್ರಾಯವನ್ನ ತುಂಬಾ ಖುಷಿಯಿಂದ ವ್ಯಕ್ತಪಡಿಸಿದ್ರು. ಇನ್ನು ಅವರ ಮನೆಗೆ ಭೇಟಿ ಕೊಟ್ಟೆ, ಅವರ ತಾಯಿಯನ್ನ ಮಾತನಾಡಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಪಟ್ಟೆ, ಸಾಧ್ಯವಾಗ್ಲಿಲ್ಲ. ಯಾಕೆಂತಂದ್ರೆ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ತು. ಅದನ್ನ ಹೊರತುಪಡಿಸಿದ್ರೆ ಅವರ ಅಜ್ಜಿಯೊಬ್ಬರನ್ನ ಮಾತಾಡಿಸಿದೆ. ಅವರು ಸಹ ತುಂಬಾ ಖುಷಿ, ನನ್ನ ಮೊಮ್ಮಗ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದೇನೆ ಅನ್ನೋ ನಿಟ್ಟಿನಲ್ಲಿ ತುಂಬಾ ಸಂತಸವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಂತ ಕೇಳಿದ್ದಕ್ಕೆ ನನಗೆ ವಯಸ್ಸಾಗಿದೆ, ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಹೋಗ್ತಾರೆ ಅಂತಕ್ಕಂತ ಒಂದು ಮಾತನ್ನು ಹೇಳಿದ್ರು. ನಾನೀಗ ಅದೇ ದೊಡ್ಡಹಳ್ಳಿಯಲ್ಲಿ ಇರ್ತಕ್ಕಂತ ಕೆಲವೊಂದಷ್ಟು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳಿರ್ಬೋದು, ಅವರ ಪಕ್ಷದ ಕಾರ್ಯಕರ್ತರು ಇರ್ಬೋದು, ಜೊತೆಗೆ ಅವರ ಜೊತೆಗೆ ರಾಜಕೀಯವಾಗಿ ಅವರ ಜೊತೆಗೆ ಗುರುಸ್ಕೊಂಡಂತವ್ರನ್ನ ನಾನು ಮಾತಾಡ್ತಾ ಹೋಗ್ತೇನೆ. ಒಂದಷ್ಟು ಜನ ಹೆಣ್ಮಕ್ಳು ಇದ್ದಾರೆ. ಇವರು ಏನು ಈ ಭಾಗದಲ್ಲಿ ತಾಲೂಕು ಪಂಚಾಯತಿಯ ಸದಸ್ಯರಾಗಿ ಕೆಲಸ ಮಾಡಿದ್ರು. ಅವರ ಪತಿ ಕೃಷ್ಣಪ್ಪ ಅಂತಕ್ಕಂಥವ್ರು, ಅವರು ಹಾಗೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ನಮ್ಮ ಮನೆಯವರು ಹೋಗಿದ್ದಾರೆ, ನಾವು ಇಲ್ಲೇ ಇದ್ದೀವಿ ಅಂತ. ಆದ್ರೆ ದೊಡ್ಡಹಳ್ಳಿಯಲ್ಲಿ ಇವತ್ತಿನ ದಿನ ಒಂದು ಸಂಭ್ರಮಾಚರಣೆ, ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಆದ್ರೆ ಹಬ್ಬ ಆಚರಣೆ ಮಾಡ್ತಾರೆ. ಯಾಕೆಂತಂದ್ರೆ ಕಳೆದ 1 ವರ್ಷದ ಅವಧಿಯಿಂದ ಒಂದು ಗೊಂದಲ ಉಂಟಾಗಿತ್ತು. ಇವತ್ತು ನಾಳೆ ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರನ್ನ ಆಯ್ಕೆ ಮಾಡಿದೀವಿ ಅಂತಕ್ಕಂತ ಒಂದು ಘೋಷಣೆ ಆಗ್ಲಿ, ಕಳೆದ 2 ತಿಂಗಳ ಹಿಂದಷ್ಟೇ ದೊಡ್ಡಹಳ್ಳಿಯಲ್ಲಿ ಊರಹಬ್ಬ ಆಗಿದೆ. ಅದನ್ನ ಮೀರಿಸುವಂತ ಊರಹಬ್ಬವನ್ನ ನಾವು ನಾಳೆ ಮಾಡ್ತೇವೆ ಅಂತಕ್ಕಂತ ಒಂದು
ಮಾತುಗಳು ಅಲ್ಲೆಲ್ಲ ಕೇಳಿ ಬಂತು. ಈಗ ನೇರವಾಗಿ ನಾವು ಶಾಂತಾ ಕೃಷ್ಣಪ್ಪ ಅವ್ರನ್ನ ಮಾತಾಡ್ತಾ ಹೋಗ್ತೇನೆ. ಅವರಿಂದಲೇ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಸಂತೋಷ ಆಗ್ತಿದೆ ಅವರ ಬಾಯಿಂದಲೇ ಕೇಳೋಣ. ಮೇಡಮ್, ಇವತ್ತು ನಿಮ್ಮ ಊರಿನ ಹುಡುಗ, ನಿಮ್ಮ ಊರಿನ ಮಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಅಧಿಕಾರ ವಹಿಸಿಕೊಳ್ಳುವಂತ ಸಮಯ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಯಾವ ರೀತಿ ಸಂತೋಷ ವ್ಯಕ್ತಪಡಿಸ್ತೀರಾ? ಸಂತೋಷ ಆಗಿದೆ ನಮ್ಗೆ. ನಾಳೆ ಎಲ್ಲ ಫುಲ್ ಊರೆಲ್ಲ ನಮ್ಗೆ ಹಬ್ಬನೇ ಸಂಭ್ರಮ ನಡೆಸುತ್ತಾರೆ ನಾಳೆ. ಅವ್ರಿಗೆ ಎಷ್ಟು ಸೇವೆ ಮಾಡಿದ್ದಾರೆ ಅಂದ್ರೆ, ನಮ್ಗೆ ಅವ್ರು ತ್ಯಾಗ ಮಾಡಿದ್ದಾರೆ. ಇವಾಗ ನಮ್ಗೆ ಪ್ರತಿಫಲ ಸಿಕ್ತು. ಅವ್ರು ಇವಾಗ ಆಗಿದ್ದು ನಮ್ಗೆ ಎಷ್ಟು ಖುಷಿ ಆಯ್ತಾ ಇದೆ ಅಂದ್ರೆ, ದೇವ್ರು ಅವ್ರಿಗೆ ತ್ಯಾಗ ಮಾಡಿರೋದಕ್ಕೆ ಅವರು ದೇವ್ರು ಕೈ ಬಿಟ್ಟಿಲ್ಲ. ನಮ್ಗೆ ತುಂಬಾ ಖುಷಿ ಆಯ್ತಾ ಇದೆ. ನಮ್ಗೆ ನಮ್ಮನೆ ದೇವ್ರು ಅವ್ರು ಇದ್ದಂಗೆ ನಮ್ಗೆ. ಇನ್ನೂ ಜನಸೇವೆ ಇನ್ನೂ ಮಾಡ್ತಾರೆ. ಇನ್ನೂ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರುವುದು ನಮ್ಗೆ ಅಭಿವೃದ್ಧಿ ಆಗುತ್ತೆ. ಇನ್ನೂ ಜನಸೇವೆ ಮಾಡ್ತಾರೆ. ಕೆಲವರು ಅಂತ ಇದ್ರು ಈ ಒಂದು ಸ್ಥಾನಮಾನ ಆದಷ್ಟು ಮುಂದೆ ಸಿಗಬೇಕಾಗಿತ್ತು ಅಂತದ್ದು. ಅದ್ರ ಬಗ್ಗೆ ಮುಂದೆ ಸಿಗ್ಬೇಕಾಗಿತ್ತು, ಆದ್ರೆ ಇವಾಗ ಸಿಗ್ತಿದೆ. ಇವಾಗ ಅವ್ರು ಮಾಡಿರೋ ಪ್ರತಿಫಲ ದೇವ್ರು ಇವತ್ತು ಕಂಡ್ಬಿಟ್ಟಿದ್ದಾನೆ. ಇವತ್ತು ಸಿಗುತ್ತೆ. ನಮಸ್ತೆ, ನಾನು ಮಾನಸ ಸದಾಶಿವ ಅಂತ ಮಾತಾಡ್ತಾ ಇರೋದು. ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿ ಇವತ್ತು ಅಧಿಕಾರದ ಚುಕ್ಕಾಣಿ ಅಂದ್ರೆ ಕರ್ನಾಟಕದಲ್ಲಿರುವಂತಹ, ದೇಶದಲ್ಲಿರುವಂತಹ ಅತಿ ಮುಖ್ಯವಾದಂತಹ ಸ್ಥಾನ ಮುಖ್ಯಮಂತ್ರಿ ಸ್ಥಾನ. ಆ ಸ್ಥಾನಕ್ಕೆ ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವರು, ಅದು ನಮ್ಮೂರಿನವರು ಕೊಡ್ತಾ ಇದಾರೆ ಅಂದ್ರೆ ತುಂಬಾ ಹರ್ಷವನ್ನ ನಾವು ವ್ಯಕ್ತಪಡಿಸ್ತೀವಿ. ಯಾಕಂತ ಅಂದ್ರೆ ಒಬ್ರು ಸಾಮಾನ್ಯ ಕುಟುಂಬದಿಂದ ಬಂದು ಒಬ್ಬ ಯುವಕನಾಗಿ ಅವರು ಪಕ್ಷಕ್ಕೆ ಯಾವಾಗ ಸೇರಿದ್ರೋ ಅಂದಿನಿಂದ ಇಂದಿನವರೆಗೂ ಒಬ್ಬ ಪಕ್ಷ ನಿಷ್ಠತೆಯಿಂದ ಜನಕ್ಕೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸೋದಕ್ಕೆ ಇವತ್ತು ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ತಾ ಇದೆ. ಅದ್ರಲ್ಲೂ ಈ 6 ವರ್ಷದ ಹಿಂದೆ ಇದ್ದ ಪಕ್ಷದ ಅಧ್ಯಕ್ಷತೆಯನ್ನ ವಹಿಸ್ಕೊಂಡು ಈಗ ಏನು ನಾವು ಸಾರ್ವತ್ರಿಕ ಚುನಾವಣೆಯಲ್ಲಿ 136 ಸ್ಥಾನಗಳು ಏನು ಗಳಿಸಿದ್ದಾರೆ, ಅದಕ್ಕೆ ಹೆಚ್ಚು ಸ್ಥಾನಗಳನ್ನ ಇವಾಗ ಪ್ರೆಸೆಂಟ್ ಏನು ಇದ್ ಮಾಡಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರಂತಹ ಒಂದು ತ್ಯಾಗ ಆಗಿರ್ಬೋದು, ಅವರ ನಿಷ್ಠೆ ಆಗಿರ್ಬೋದು, ಪಕ್ಷ ನಿಷ್ಠೆ ಆಗಿರ್ಬೋದು, ಅವರ ಶ್ರಮ ಆಗಿರ್ಬೋದು, ಅದರಿಂದ ಇಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಜಾರಿಯಲ್ಲಿದೆ ಅಂದ್ರೆ ಅದಕ್ಕೆ ನಮ್ಮ ಅದರಿಂದ ನಮ್ ಗ್ಯಾರಂಟಿಗಳು ಏನಾಗಿರ್ಬೋದು ಅದನ್ನ ಜನ ಇವತ್ತಿಗೂ ಕೂಡ ನೆನೆಸ್ಕೊಂಡು ತುಂಬಾ ಬಡವರಾಗಿರ್ಬೋದು, ಅದರಿಂದ ಅನ್ನ ತಿಂತಾ ಇದ್ದಾರೆ. ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ಅವ್ರು ಏನಂತಂದ್ರೆ 17ನೇ ಮುಖ್ಯಮಂತ್ರಿಯಾಗಿ ಅವ್ರು ಏನು ಪ್ರಮಾಣ ವಚನ ಸ್ವೀಕರಿಸ್ತಾರೆ, ತದನಂತರ ಅವರು ಇನ್ನೂ ಹಲವಾರು ಗ್ಯಾರಂಟಿಗಳನ್ನ ಜಾರಿಗೆ ತಂದು ರೈತರ ಪರವಾಗಿ, ಯುವಕರ ಪರವಾಗಿ ಹಾಗೂ ಸಾಮಾನ್ಯ ವರ್ಗದವರಿಗೆ ಹೆಲ್ಪ್ಫುಲ್ ಆಗುವಂತಹ ಅತ್ಯಂತ ಯೂಸ್ಫುಲ್ ಆಗುವಂತಹ ಕಾರ್ಯಕ್ರಮಗಳನ್ನ ಜಾರಿಗೆ ತಂದು ರೈತರ ಪರವಾಗಿ ಅವರು ನಿಂತಿ ರೈತರ ಸಮಸ್ಯೆಗಳನ್ನ ಬಗೆಹರಿಸಿ, ಯುವಕರ ಸಮಸ್ಯೆಗಳನ್ನ ಬಗೆಹರಿಸಿ ಮಾಡ್ಲಿ ಅಂತ ದೇವರಲ್ಲಿ ಆಶಿಸ್ತೇವೆ, ಕೇಳ್ಕೊಳ್ತೇವೆ. ತುಂಬಾ ಸಂತೋಷ. ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ನಿಮ್ಮ ತಾಲೂಕಿಗೆ ಯಾವ್ದೋ ಒಂದು ಕೆಲಸ ಇಂಥದ್ದು ಆಗ್ಬೇಕು ಅಂತ ಒಂದು ಆಸೆ ಇರುತ್ತೆ. ಅಂತಹ ಕೆಲಸ ಯಾವ್ದು ಆಗ್ಬೇಕು ಅಂತ ನೀವು ಕೇಳ್ಕೊಂತೀರಾ ಮೇಡಮ್? ಹಾಸ್ಪಿಟಲ್ ಆಗ್ಬೇಕು. ಅದು ಇದೆಯಲ್ಲ ಹಾಸ್ಪಿಟಲ್, ಕನಕಪುರ ಟೌನ್ ಅಲ್ಲೇ ಒಂದು ಆಸ್ಪತ್ರೆ ಇದೆ. ಸ್ಪೆಷಾಲಿಟಿ ಓಕೆ. ಇಲ್ಲ ಮೆಡಿಕಲ್ ಕಾಲೇಜ್ ಇವಾಗ ಮಾಡ್ತಿದ್ದಾರೆ, ಅವ್ರಿಗೆ ಅನ್ಕೊಂಡಿದ್ದಾರೆ, ಅದನ್ನೇ ಮಾಡಿದ್ದಾರೆ. ಮತ್ತೆ ಎಜುಕೇಶನ್ ಆಗಿರ್ಬೋದು, ಇಲ್ಲ ಹಾಸ್ಪಿಟಲ್ಸ್ ಆಗಿರ್ಬೋದು, ಇನ್ನು ತುಂಬಾ ಡೆವಲಪ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ಮಾಡ್ತಾರೆ. ಮೇಡಮ್, ನಾನು ಸುಮಾರು ಹಳ್ಳಿಗಳ ಕಡೆ ಹೋಗಿ ಬಂದೆ. ಅವರು ಡಿ ಕೆ ಶಿವಕುಮಾರ್ ಜೊತೆಗೆ ಡಿ ಕೆ ಸುರೇಶ್ ಅಂತ ಸೂರ್ಯಣ್ಣ ಅಂತಾರೆ. ಸೂರ್ಯಣ್ಣ, ಹಂಗಾಗಿ ಸೂರ್ಯಣ್ಣ ಅಂತಾನೆ ಫೇಮಸ್. ಯಾಕೆ ಡಿ ಕೆ ಸುರೇಶ್ ಅವರು ಅಷ್ಟೊಂದು ಇಲ್ಲಿ ಕ್ಷೇತ್ರದಲ್ಲಿ ಅವರು ರಾಮಕೃಷ್ಣ ಇದ್ದಂಗೆ, ಅವರು ರಾಮಲಕ್ಷ್ಮಣ ಇದ್ದಂಗೆ, ಅವ್ರ ಬೆಂಬಲ ಎಷ್ಟು ಅವ್ರಿಗೆ ಬಲ ಇದೆ ಅಂತಂದ್ರೆ ಹೇಳ್ಕೊಳಕ್ ಸಾಧ್ಯ. ಈ ಕಡೆ ಯಾರು ಇನ್ನೊಂದ್ ಜನ್ಮದಲ್ಲಿ ಆತರ ಇರಕ್ಕಾಗಲ್ಲ. ಆತರ ಅವರು ಬೆಂಬಲ ಕೊಟ್ಟು ಅಣ್ಣನ್ಗೆ ಅಷ್ಟು ಇದನ್ನ ಮಾಡಿ ಇರೋದಕ್ಕೆ ಇವತ್ತು ಅವ್ರ ಆಶೀರ್ವಾದ ಅವ್ರ ನೀವಿರ್ತದ್ದು ಡಿ ಕೆ ಶಿವಕುಮಾರ್ ಶ್ರೀರಾಮ, ಡಿ ಕೆ ಸುರೇಶ್ ಅಣ್ಣವರು ಲಕ್ಷ್ಮಣ. ಅಣ್ಣನ ಸೇವೆಗೆ, ಅಣ್ಣನ ಕರ್ತವ್ಯ ಪಾಲನೆ ಮಾಡುವಂತವ್ರು. ಅಷ್ಟು ಸೇವೆ ಮಾಡ್ತಾವ್ರೆ ಅಣ್ಣ. ನಮ್ ದೇವ್ರ ನಿಮ್ಮ ಇವತ್ತು ನಿಮ್ಮ ಊರಿನ ಮಗ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾ ಇದಾರೆ. ನಿಮ್ಮ ಇದರಲ್ಲಿ ಸಂತೋಷ ವ್ಯಕ್ತಪಡಿಸುವ 46 ವರ್ಷದಿಂದ ಏನ್ ಕಷ್ಟಪಟ್ಟಿದ್ದಾರೆ ರಾಜಸ್ಥಾನದಲ್ಲಿ, ಪ್ರತಿಫಲ ಅನ್ನಿಸ್ತಾ ಇದೆ ಇವತ್ತು. ಅವ್ರಕ್ಕಿಂತ ಜಾಸ್ತಿ ನಮ್ಗೆ ಖುಷಿ ಆಗ್ತಾ ಇದೆ.
ಓಕೆ ಪ್ರಭು, ನಾನು ಆಗ್ಲೇ ಹೇಳಿದಾಗೆ ಈ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೇಗೆ ಹೇಳ್ತಾರೆ, ಅದೇ ರೀತಿಯಾಗಿ ಡಿ ಕೆ ಸುರೇಶ್ ಅವರನ್ನ ಪ್ರತಿ ಮನೆಯಲ್ಲೂ ಯಾರ್ಯಾರು ತುಂಬಾ ಹತ್ತಿರವಾಗಿ ಇದ್ದಾರೆ ಇವರಿಗೆ, ಡಿ ಕೆ ಸುರೇಶ್ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ, ಅವರು ಡಿ ಕೆ ಸುರೇಶ್ ಅವರ ಫೋಟೋಗಳನ್ನ, ಅದು ಸ್ಕೆಚ್ ರೂಪದಲ್ಲಿ ಇರ್ತಕ್ಕಂಥ ಫೋಟೋಗಳನ್ನ ಸುಮಾರು ಮನೆಗಳಲ್ಲಿ ನೋಡಿದೀವಿ. ಇಲ್ಲಿ ನಾನು ನೋಡ್ತಾ ಇದ್ದೀನಿ, ಇದು ಡಿ ಕೆ ಸುರೇಶ್ ಅವರ ಫೋಟೋ. ನಾವು ಭೇಟಿ ಕೊಟ್ಟಂತ ಕೆಲವೊಂದು ಸ್ಥಳಗಳಿರ್ಬೋದು, ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಅಂಗಡಿಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ಅಲ್ಲೆಲ್ಲವೂ ಸಹ ಡಿ ಕೆ ಸುರೇಶ್ ಅವರ ಫೋಟೋಗಳು ಇದೇ ರೀತಿಯಾಗಿ ಸ್ಕೆಚ್ ಆರ್ಟ್, ಅಂದ್ರೆ ಆರ್ಟ್ ಇಂದ ಬಿಟ್ಟಿರ್ತಕ್ಕಂತ ಒಂದು ಫೋಟೋಗಳನ್ನ ನೋಡಿದ್ವಿ. ಹಾಗಾಗಿ ಇವ್ರು ಹೇಳಿದಾಗೆ, ಕಾಂತಾ ಕೃಷ್ಣಪ್ಪ ಅವ್ರು ಹೇಳಿದಾಗೆ, ಡಿ ಕೆ ಶಿವಕುಮಾರ್ ಅವರನ್ನ ರಾಮ ಅಂತಂದ್ರೆ ಈ ಭಾಗದ ಜನ ಡಿ ಕೆ ಸುರೇಶ್ ಅವರನ್ನ ಲಕ್ಷ್ಮಣ ಅನ್ನೋ ರೀತಿಯಾಗಿ ನೋಡ್ತಾ ಇದ್ದಾರೆ. ಹಾಗೆ ಅವರನ್ನ ಆರಾಧಿಸ್ತಾ ಇದ್ದಾರೆ. ಪ್ರತಿ ಚುನಾವಣೆಯಲ್ಲಿ ಅವರು ಗೆದ್ದು ಬರ್ಬೇಕು ಅನ್ನೋ ರೀತಿಯಾಗಿ ಮತವನ್ನ ಚಲಾಯಿಸಿ ಅವರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಇದು ಏನು ಅವರ ತವರೂರು ಹುಟ್ಟೂರಾದಂತ ದೊಡ್ಡ ಅಲ್ಲಳಿಯಲ್ಲಿರ್ತಕ್ಕಂತ ಜನರ ಮನದಾಳದ ಮಾತಾಗಿದೆ ಪ್ರಭು. ಸಹಜವಾಗಿ ಫೋಟೋ ಗೀಟೋ ಎಲ್ಲ ನಾವು ಗಮನಿಸ್ತಾ ಇದ್ವಿ, ರಾಮ ಲಕ್ಷ್ಮಣ ಅನ್ನುವಂಥ ವಿಚಾರ ಹೇಳ್ತಾ ಇದ್ರು. ಇದನ್ನು ಹೊರತುಪಡಿಸಿದ್ರೆ ಇಡೀ ಅವರು ಹುಟ್ಟೂರಲ್ಲಿ ಯಾವ ರೀತಿಯಾದಂಥ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಜೊತೆಗೆ ಒಂದು ರೀತಿ ಹಬ್ಬದ ರೀತಿಯಲ್ಲಿ ಏನಾದರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರಾ ಹೇಗೆ ಅಂತ, ಅಲ್ಲಿ ಇಡೀ ಊರಲ್ಲಿ ಯಾವ ಥರದ ವಾತಾವರಣ ಕಾಣಿಸ್ತು ನಿಮಗೆ? ಪ್ರಭು, ನಾನು ಆಗ್ಲೇ ಹೇಳಿದಾಗೆ ಇದೇ ಪಕ್ಕದಲ್ಲಿ ದೊಡ್ಡಹಳ್ಳಿಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತ ಕೋಡಿಹಳ್ಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸಾಕಷ್ಟು ಜನ ಯುವತಿಯರನ್ನ ಮತ್ತೆ ವೃದ್ಧೆಯರನ್ನ ಮಾತಾಡಿದ್ರೆ ಅವರೆಲ್ಲರೂ ಸಹ ಒಂದು ರೀತಿಯಾಗಿ ಸಂತಸವನ್ನ ವ್ಯಕ್ತಪಡಿಸಿದ್ರು. ನಮ್ಮ ತಾಲೂಕಿನ ಹುಡುಗ, ನಮ್ಮ ತಾಲೂಕಿನ ಮಗ ಮುಖ್ಯಮಂತ್ರಿ ಆಗ್ತಾ ಇದ್ದಾನೆ ಅನ್ನೋದು ತುಂಬಾ ಖುಷಿಯ ವಿಚಾರ. ಆದ್ರೆ ದೊಡ್ಡಹಳ್ಳಿಯಲ್ಲಿ ನಾನು ಆಗ್ಲೇ ಹೇಳಿದೆ, ಒಂದು ಊರ ಹಬ್ಬವನ್ನ ಆಚರಣೆ ಮಾಡ್ಬೇಕು ಅನ್ನೋ ಒಂದು ತೀರ್ಮಾನವನ್ನ ಇಲ್ಲಿ ಜನ ತೆಗೆದುಕೊಂಡಿರ್ತಕ್ಕಂಥದ್ದು. ಆದ್ರೆ ಕಳೆದ 2-3 ತಿಂಗಳಿಂದ ಆದಂತಹ ಬೆಳವಣಿಗೆಗಳಿರ್ಬೋದು, ಆ ಸಂದರ್ಭದಲ್ಲಿ ಹೈಕಮಾಂಡ್ ತೆಗೆದುಕೊಂಡ ತೀರ್ಮಾನಗಳಿರ್ಬೋದು, ಇವತ್ತು ಅಥವಾ ನಾಳೆ ಡಿಕೆಶಿಗೆ ಸಿಎಂ ಪಟ್ಟ ಸಿಗುತ್ತೋ ಇಲ್ಲೋ ಅನ್ನೋ ಒಂದು ಗೊಂದಲ ಇವರಲ್ಲಿ ಉಂಟಾಗಿತ್ತು. ಅದೇ ಕಾರಣಕ್ಕಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಂತ ಬಳಿಕ ಡಿ ಕೆ ಶಿವಕುಮಾರ್ ಹೆಸರನ್ನ ಘೋಷಣೆ ಮಾಡ್ತಾರೆ. ಅದು ಕನ್ಫರ್ಮ್ ಆದ ಕೂಡಲೇ ನಾವು ದೊಡ್ಡಹಳ್ಳಿಯಲ್ಲಿ ಏನು ಕಳೆದ 2 ತಿಂಗಳ ಹಿಂದೆಷ್ಟೇ ಊರ ಹಬ್ಬವನ್ನ ಆಚರಣೆ ಮಾಡಿದ್ವಿ, ಅಂತಹದ್ದೇ ಒಂದು ವಿಶೇಷ ಊರ ಹಬ್ಬವನ್ನ ದೊಡ್ಡಹಳ್ಳಿ ಗ್ರಾಮದಲ್ಲಿ ಆಚರಣೆ ಮಾಡ್ತೇವೆ ಅಂತಕ್ಕಂತ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಹುಟ್ಟೂರು, ಅವರ ಹುಟ್ಟಿ ಬೆಳೆದಂತ ಮನೆ, ಆ ಮನೆ ಹತ್ರ ನಾವು ಹೋದಾಗ ಮನೆಯಲ್ಲಿ ಕೇವಲ ಕೆಲಸದ ಆಳುಗಳು ಇದ್ದಾರೆ, ಅವ್ರದನ್ನ ಹೊರತುಪಡಿಸಿದ್ರೆ ಅಲ್ಲಿ ಯಾವ ಕಾರ್ಯಕರ್ತರು ಇರ್ಬೋದು, ನಾಯಕರು ಇರ್ಬೋದು, ಯಾರು ಬಂದಿರಲಿಲ್ಲ. ಆಗ ಪಕ್ಕದಲ್ಲೇ ಇದ್ದಂತ ಒಬ್ಬ ನಿವಾಸಿ, ಅಂದ್ರೆ ಅವರ ನೆರೆಮನೆ ನಿವಾಸಿಯವರನ್ನ ಮಾತಾಡಿದಾಗ, ಜೊತೆಗೆ ತುಂಬಾ ನಂಬಿಕೆ ಇಟ್ಟಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಅವರ ಕುಟುಂಬದಲ್ಲಿ ಸುಮಾರು 200 ವರ್ಷಗಳ ಒಡನಾಟ ಇರ್ತಕ್ಕಂತ ಒಂದು ಬ್ರಾಹ್ಮಣ ಕುಟುಂಬ ಡಿ ಕೆ ಶಿವಕುಮಾರ್ ಅವರ ಮನೆ ಹಿಂದೆನೇ ಇದೆ, ಆ ಸುರೇಶ್ ಅಂತಕ್ಕಂಥವರ ಮನೆ. ಅವರನ್ನ ಮಾತಾಡಿದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಒಂದು ಮಾತು ಕೊಟ್ಟಿದಂತೆ, ಯಾವಾಗಂದ್ರೆ ನಿಮ್ಮ ಕುಟುಂಬಕ್ಕೆ ನಾನು ರಕ್ಷಣೆ ಆಗಿರ್ತೀನಿ ಅನ್ನೋ ರೀತಿಯಾಗಿ ಒಂದು ಮಾತು ಕೊಟ್ಟಿದ್ರು. ಆ ಮಾತು ಕೊಟ್ಟಂತೆ ಇವತ್ತು ನೆಡ್ಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿನ ಜನರು ಎಲ್ಲರಿಗೂ ಅಷ್ಟೇ ಆ ಊರು ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿ ಅನ್ನೋದೇ ಕಾಯ್ತಾ ಇದ್ದಾರೆ. ಅವರು ಆ ಪ್ರಮಾಣ ವಚನವನ್ನ ಬೆಂಗಳೂರಿನ ವಿಧಾನಸೌಧದ ಮುಂದೆ ಸ್ವೀಕರಿಸಿದ್ರೆ ಆ ದಿನವೇ ದೊಡ್ಡಹಳ್ಳಿಯಲ್ಲಿ ಮತ್ತೊಂದು ವಿಶೇಷ ಊರ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಇಲ್ಲಿನ ಜನತೆ ತೀರ್ಮಾನ ಮಾಡಿರ್ತಕ್ಕಂಥದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.